ಹಾಯ್ ನಮಸ್ಕಾರ. ಪ್ರಥಮ ವಿಷಯ ಅಕೌಂಟಿಂಗ್ ಸಂಬಂಧಪಟ್ಟಂತ ಪ್ರಥಮವಾಗಿ ಯೂನಿಟ್ ಟೆಸ್ಟ್ ಸಂಬಂಧಪಟ್ಟಂತ ಜೂನ್ ತಿಂಗಳ ನಿಮಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಪರೀಕ್ಷೆ ನಡೆಯಿತು. ಸೊ ಇಲ್ಲಿ ಕೊಡುವಂಥ ಅಕೌಂಟೆನ್ಸಿ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರ ಸಹ ನೀಡ್ತೀನಿ. ಇಲ್ಲಿ ಪಾರ್ಟ್ ಎ ಸೆಕ್ಷನ್ ಅಲ್ಲಿ ಕೊಟ್ಟಿರುವಂಥ MCQ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋಣ. ಇಲ್ಲಿ ಚಾಯ್ಸ್ ದ ಕರೆಕ್ಟ್ ಆನ್ಸರ್ ಫ್ರಮ್ ದ ಚಾಯ್ಸ್ ಗಿವನ್ ಅಂತಿದೆ. ಅಕೌಂಟಿಂಗ್ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ಸ್ ಈಸ್ ಟರ್ಮ್ಸ್ ಆಫ್ ಅಂತಿದೆ. ಇದಕ್ಕೆ ಏನಾಗಬೇಕಾಗತ್ತೆ ನೋಡಿ, ಆಪ್ಷನ್ಸ್ ಅದಕ್ಕೆ ಬಿ ಅಲ್ಲಿ ಮಾನಿಟರಿ ಯೂನಿಟ್ಸ್ ಅಂತ ಆಗಬೇಕಾಗತ್ತೆ. ಎರಡನೇ ಪ್ರಶ್ನೆ ನೋಡ್ಕೊಳ್ಳಿ, ಸರಿಯಾದ ಉತ್ತರ ಅದಕ್ಕೆ ಆಪ್ಷನ್ಸ್ ಎ ಕ್ಯಾಶ್ ಬೇಸಸ್ ಆಗಿರುತ್ತೆ. ಮೂರನೇ ಪ್ರಶ್ನೆ ಜರ್ನಲ್ ರೆಕಾರ್ಡ್ಸ್ ಇಸ್ ದ ಟ್ರಾನ್ಸಾಕ್ಷನ್ಸ್ ಆಫ್ ದ ಫರ್ಮ್ ಇನ್ ಎ ಅಂತಿದೆ. ಅದಕ್ಕೆ ಕ್ರೋನಾಲಜಿಕಲ್ ಮ್ಯಾನರ್ ಆಗಬೇಕಾಗತ್ತೆ. ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ನು ಇಲ್ಲಿ ಫಿಲ್ಲಿಂಗ್ ದ ಮ್ಯಾಕ್ಸ್ ನೋಡ್ಕೊಳ್ಳಿ. ನಾಲ್ಕನೇ ಪ್ರಶ್ನೆ ಏನದು ನೋಡಿ, ಕ್ರೆಡಿಟರ್ಸ್ ಆರ್ ದ ಇಂಟರ್ನಲ್ ಯೂಸರ್ಸ್ ಆಫ್ ದಿ ಆರ್ಗನೈಸೇಷನ್ಸ್ ಆಗಬೇಕು. ಐದನೇ ಪ್ರಶ್ನೆ ಸಿಂಗಲ್ ಎಂಟ್ರಿ ಸಿಸ್ಟಮ್ ಈಸ್ ನಾಟ್ ಕಂಪ್ಲೀಟ್ ಸಿಸ್ಟಮ್ ಆಫ್ ದಿ ಮೇಂಟೈನಿಂಗ್ ರೆಕಾರ್ಡ್ಸ್ ಆಫ್ ದ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಅಂತ ಆಗಬೇಕಾಗುತ್ತೆ. ಸರಿಯಾಗಿ ಉತ್ತರ ನೋಡ್ಕೊಳ್ಳಿ. ಇನ್ನು ಮ್ಯಾಥ್ಸ್ ಆಫ್ ಫಾಲೋವಿಂಗ್ ನೋಡ್ಕೊಳ್ಳಿ. ಸೊ ಮ್ಯಾಥ್ಸ್ ಆಫ್ ಫಾಲೋವಿಂಗ್ ಡಿಸ್ಕೌಂಟ್ ಅನ್ನೋದು ಏನಾಗಿತ್ತು ಅಂದರೆ ಅಲ್ಲಿ ಡಿಡಕ್ಷನ್ಸ್ ಆಫ್ ಇನ್ ದ ಪ್ರೈಸ್ ಆಫ್ ದ ಗೂಡ್ಸ್ ಆಗಬೇಕು. GST ಅನ್ನೋದು ಅಲ್ಲಿ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಆಗಬೇಕು. ಅಲ್ಲ ಇನ್ಕ್ರೀಸ್ ಇನ್ ದ ಅಸೆಟ್ ಅನ್ನೋದಾಗಿದೆ ಡೆಬಿಟ್ ಆಗಬೇಕಾಗುತ್ತೆ. ಸೊ ನೋಡ್ಕೊಳ್ಳಿ. ಇನ್ನು ಅಲ್ಲಿ ಒಂದು ಅಂಕದ ಪ್ರಶ್ನೆ ಇವೆ. ಸೊ ಒಂದು ಅಂಕದ ಪ್ರಶ್ನೆ ಈ ರೀತಿ ಇದೆ. ಏಳನೇ ಪ್ರಶ್ನೆ, ಸೊ ವೋಚರ್ ಇಸ್ ನಾಟ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇನ್ ದ ಟ್ರಾನ್ಸಾಕ್ಷನ್. ಅಲ್ಲಿ ಸ್ಟೇಟ್ ಟ್ರೂ ಆರ್ ಫಾಲ್ಸ್ ಅಂತ ಕೇಳಿದ್ರೆ ಅಲ್ಲಿ ಏನಕ್ಕೂ ಟ್ರೂ ಆಗಿರುತ್ತೆ ಅದು ಆನ್ಸರ್. ಇನ್ನು ಎಕ್ಸ್ಪ್ಯಾಂಡ್ ಗ್ಯಾಪ್, ಸೊ GAPP ಅಂತ ಕರಿತೀವಿ, ಜನರಲ್ ಎಕ್ಸ್ಪೆಕ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಆಗಬೇಕಾಗತ್ತೆ. ಸೊ ಇಲ್ಲಿ ಎರಡು ಅಂಕದ ಪ್ರಶ್ನೆ ನೋಡ್ಕೊಳ್ಳಿ. ಸೊ ಡಿಫೈನ್ ಅಕೌಂಟಿಂಗ್ ಅಂತಿದೆ, ಮೆನ್ಷನ್ ಎನಿ ಟು ಅಕೌಂಟಿಂಗ್ ಕಾನ್ಸ್ಪೆಕ್ಟ್ ಅಂತಿದೆ ನೋಡಿ, ಅದನ್ನು ನೋಡ್ಕೋಬೇಕು. ಸೊ ಇಲ್ಲಿ ಲೆಕ್ಕ ಇದೆ, ಪಾರ್ಟ್ ಸಿ ಕೊಟ್ಟಿರುವಂಥ ಲೆಕ್ಕಗಳು ನೋಡ್ಕೋಬೇಕು. 6 ಅಂಕ ಪ್ರಶ್ನೆ ಇದೆ. ಇಲ್ಲಿ ಪ್ರಿಪೇರ್ ದಿ ಅಕೌಂಟಿಂಗ್ ಇಕ್ವೇಷನ್ ಕಂಡುಹಿಡಿಬೇಕಾಗತ್ತೆ ನೋಡಿ, ಇಕ್ವೇಷನ್ಸ್ ಇದೆ. ಇನ್ನು ಕ್ಲಾಸಿಫಿಕೇಶನ್ ಅಕೌಂಟ್ಸ್ ಅಸೆಟ್ಸ್ ಲಯಬಿಲಿಟೀಸ್ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಲಾಸ್ ಆ್ಯಂಡ್ ರೆವೆನ್ಯೂ ಕಂಡುಹಿಡಬೇಕು, ಗೇನ್ ಅಂತ ಕರಿತೀವಿ. ಸೊ ಅದು ನೋಡ್ಕೋಬೇಕು. ಕ್ಯಾಶ್ ಅನ್ನೋದೇನು, ಬಿಲ್ಡಿಂಗ್ ಅನ್ನೋದೇನು. ಸೊ ಬಿಲ್ಡಿಂಗ್ ಅನ್ನೋದು ಅಸೆಟ್ ಆಗುತ್ತೆ. ಸೊ ಪರ್ಚೇಸ್ ಕೂಡ ಅಸೆಟ್ ಆಗುತ್ತೆ, ಸ್ಯಾಲ್ರಿ ಕೂಡ ಅಸೆಟ್ಟು, ಡ್ರಾಂಕ್ಸ್ ಅನ್ನೋದು ಕೂಡ ಕ್ರಿಟರ್ಸ್ ಆಗುತ್ತೆ. ಸೊ ಅದನ್ನು ನೋಡ್ಕೋಬೇಕು. ಎಲ್ಲ ಸೇಲ್ಸು, ಕಂಪ್ಯೂಟರು, ಬಿಲ್ಸ್, ರಿಸಿಬಲ್ಸ್ ಎಲ್ಲ ಕೂಡ ನೋಡ್ಕೋಬೇಕು. ಇನ್ನು ಇಲ್ಲಿ ಏನಿದೆ ಅಂದರೆ ಜರ್ನಲ್ ಎಂಟ್ರಿ ಹಾಕಬೇಕಾಗತ್ತೆ, ಟ್ರಾನ್ಸಾಕ್ಷನ್ ಆಫ್ ಸ್ವರೂಪ ಟ್ರೇಡರ್ಸ್, ಅದನ್ನು ನೋಡ್ಕೊಳ್ಳಿ. ಇನ್ನು ಇಲ್ಲಿ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ, ಸರಿಯಾಗಿ ನೋಡಿಕೊಂಡು ಪಾಠ ವೈಸ್ ಚಾಪ್ಟರ್ ಮೇಲೆ ಪ್ರಶ್ನೆ ಪತ್ರಿಕೆ ತೆಗಿತಾರೆ. ಸೊ ಮುಂದಿನ ಒಂದು ತರಗತಿ ಸಿಗೋಣ. ಇಂದಿನ ಒಂದು ತರಗತಿನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.